ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಆಂಧ್ರ ಪ್ರದೇಶದ ಅನಂತಪುರ ಡಿಸ್ಟಿಕ್ ಲೇಪಾಕ್ಷಿಗೆ ನಾನು ಬಂದಿದ್ದೀನಿ. ಇಲ್ಲಿ ನಾನು ತಿಳಿದುಕೊಂಡಂಥ ಸ್ವಲ್ಪ ಮಾಹಿತಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಲೇಪಾಕ್ಷಿ ದೇವಸ್ಥಾನ ತುಂಬ ಪುರಾತನವಾದದ್ದು, ಅಂದವಾಗಿ ಚಂದವಾಗಿ ಕಣ್ ತುಂಬುವಂತೆ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನನ 1583ನೇ ಇಸ್ವಿಯಲ್ಲಿ ಕೆತ್ತನೆ ಮಾಡಿದ್ದಾರೆ, ಪ್ರತಿಷ್ಠಾಪನೆ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಸರಿಸುಮಾರು 500ರಿಂದ 600 ವರ್ಷಗಳ ಹಿಂದೆ ಇದು ಜೀರ್ಣೋದ್ಧಾರ ಮಾಡಿರುವಂತಹ ದೇವಸ್ಥಾನ ಮಂಟಪ. ಇಲ್ಲಿ ಬಂದು ವೀರಭದ್ರ ಸ್ವಾಮಿ ದೇವರನ್ನ ಆರಾಧಿಸ್ತಾರೆ. ಗುಡಿ ಕೂಡ ಇದೆ. ವೀರಭದ್ರ ಸ್ವಾಮಿ ದೇವರನ್ನ ಪೂಜಿಸ್ತಾರೆ ಅಂತಲೇ ಹೇಳ್ಬೋದು. ಈ ಮಂಟಪನ ವಿರೂಪಣ್ಣ ಮತ್ತು ವೀರಣ್ಣ ಎಂಬ ಇಬ್ಬರು ಅಣ್ಣ ತಮ್ಮಂದರು ಮಾಡಬೇಕು, ಇದನ್ನು ಪ್ರತಿಷ್ಠಾಪನೆ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು ಅಂತ ತುಂಬ ಪ್ರಯತ್ನಪಟ್ಟು ಇದನ್ನು ಮಾಡಿದ್ದಾರೆ. ಇದನ್ನು ಶಿಲ್ಪಿಗಳು ಅಷ್ಟೇ ತುಂಬಾ ಒಳ್ಳೆ ಚಮತ್ಕಾರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ 60ರಿಂದ 70 ಕಂಬಗಳು ಇದೆ. ಆ ಒಂದು ಕಂಬದ ಮೇಲೆ ಇರುವಂತಹ ಭಾವಚಿತ್ರ ಚಿತ್ರಗಳು ಇದೆ, ಕೆತ್ತಿದ್ದಾರೆ. ಅದು ಇನ್ನೊಂದು ಕಂಬದ ಮೇಲೆ ಇಲ್ಲ. ತುಂಬ ವಿಭಿನ್ನ ವಿಶಿಷ್ಟ ಅಂತಲೇ ಹೇಳ್ಬೋದು. ಅರ್ಥಪೂರ್ಣವಾಗಿ ತುಂಬ ಚೆನ್ನಾಗಿ ಕೆತ್ತಿದ್ದಾರೆ. ನೀವು ನೋಡ್ಬೋದು, 60ರಿಂದ 70 ಕಂಬ ಇದೆ. ಯಾವುದೇ ಕಂಬದ ಮೇಲೂ ಒಂದು ಕಂಬದ ಮೇಲೆ ಇರುವಂತಹ ಚಿತ್ರ ಇನ್ನೊಂದು ಕಂಬದ ಮೇಲೆ ಇಲ್ಲ. ಮತ್ತು ಇನ್ನೊಂದು ವಿಶಿಷ್ಟ ಮತ್ತು ವಿಶೇಷ ಏನು ಅಂತ ಹೇಳಿದ್ರೆ, ಇಲ್ಲಿ ಒಂದು ಕಂಬ ಇದೆ. ಆ ಒಂದು ಕಂಬದಿಂದ ಈ 60ರಿಂದ 70 ಕಂಬಗಳು ಏನಿದೆ ಎಲ್ಲ ಅದ್ರ ಮೇಲೆ ಬ್ಯಾಲೆನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಪೂರ್ತಿ ಮಂಟಪದ ಭಾರ ಏನಿದೆ, ಆ ಪೂರ್ತಿ ಮಂಟಪದ ಬ್ಯಾಲೆನ್ಸ್ ಆ ಒಂದು ಕಂಬದಲ್ಲಿ ಮಾತ್ರ ಇದೆ ಅಂತಲೇ ಹೇಳ್ಬೋದು. ಈ ಮಂಟಪನ ಕೆತ್ತನೆ ಮಾಡ್ತಿದ್ರು ಅಂತಹ ಸಮಯದಲ್ಲಿ ಸ್ಥಳೀಯರು ಹೋಗಿ ನೋಡ್ತಾ ಇದ್ರಂತೆ. ಅಂತಹ ಸಮಯದಲ್ಲಿ ಶಿಲ್ಪಿಗಳು ಹೇಳಿದ್ರಂತೆ, ಅವ್ರ ಹತ್ರ ಸುಮ್ಮನೆ ಮಾತಾಡಿಕೊಂಡು, ನಾವು ನಿಮಗೆ ಚಮತ್ಕಾರ ತೋರಿಸ್ತೀವಿ, ನೋಡ್ತೀರಾ ಅಂತ. ಆಗ ಹೌದಾ, ಏನು ಮಾಡ್ತೀರಾ ನೋಡೋಣ ಮಾಡಿ ಅಂತ ಹೇಳಿದ್ರಂತೆ. ಆ ಸಮಯದಲ್ಲಿ ಈ ಕಂಬ ಕೆತ್ತನೆ ಆಗಿರೋದು ಅಂತಲೇ ಹೇಳ್ಬೋದು. ಇದನ್ನೆಲ್ಲೂ ಕಂಡುಕೊಂಡಿಲ್ಲ, ತೇಲ್ತಾ ಇರುತ್ತೆ. ಸೊ ನಾವು ಇದಕ್ಕೆ ಕೆಳಗಡೆಯಿಂದ ಒಂದು ಕ್ಲಾತ್ ಹಾಕ್ಬೋದು ಅಥವಾ ಏನಾದರೂ ಹಾಕಿ ಟ್ರೈ ಮಾಡ್ಬೋದು. ಸೊ ಆ ಕಡೆಯಿಂದ ಈ ಕಡೆ ಬರುತ್ತೆ. ಈ ಕಂಬ ತುಂಬಾ ವಿಶೇಷ. ಈ ಟೆಂಪಲ್ಲಿಗೆ ಈ ಮಂಟಪಕ್ಕೆ ಈ ಕಂಬದ ಬ್ಯಾಲೆನ್ಸಿಂದನೇ ಪ್ರತಿಯೊಂದು. ಈ ಕಂಬ ಇಲ್ಲ ಅಂದರೆ ಈ ದೇವಸ್ಥಾನ ಪೂರ್ತಿ ಉಂಟೋಗುತ್ತೆ ಅಂತಲೇ ಹೇಳ್ಬೋದು, ಬಿದ್ದೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಶಿಲ್ಪಿಗಳು ಕೆತ್ತಿದ್ದಾರೆ. ಇದನ್ನು 1907ರಲ್ಲಿ ಬ್ರಿಟಿಷರು ರಿಸರ್ಚ್ ಕೂಡ ಮಾಡಿದ್ರಂತೆ ಈ ಕಂಬದ ಬಗ್ಗೆ, ನೋಡೋಣ. ಆಮೇಲೆ ಮತ್ತೆ ಅವರು ರಿಸರ್ಚ್ ಮಾಡೋ ಸಮಯದಲ್ಲಿ ಒಂದು ಸುತ್ತಿಗೆಯಿಂದ ಹೊಡೆದಿದ್ದಾರೆ, ಅದು ಸ್ವಲ್ಪ ಕ್ರ್ಯಾಶ್ ಆಗಿದೆ. ಆಗ ಅವರಿಗೆ ತಿಳಿದಿದ್ದು ಒಂದೇ, ಇದಕ್ಕೆ ಹೊಡೆದಾಗ ಪೂರ್ತಿ ಮಂಟಪ ನಡುಗ್ತಿತ್ತಂತೆ. ಸೊ ಹಾಗಾಗಿ ಪೂರ್ತಿ ಮಂಟಪ ಏನಿದೆ ಈ ಕಂಬದ ಮೇಲೆ ನಿಂತಿದೆ ಅಂತ ಅವ್ರಿಗೆ ಅರ್ಥ ಆಯ್ತಂತೆ. ಇನ್ನೂ ಒಂದು ಮಂಟಪ ಇದೆ, ಅದು ಅರ್ಧ ಕೆತ್ತನೆ ಆಗಿದೆ, ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಟ್ಟಿದೆ. ಯಾಕಂದರೆ ಈ ವಿರೂಪಣ್ಣ ಮತ್ತು ವೀರಣ್ಣ ಏನಿದ್ರು, ಇವರು ತುಂಬ ಬಡವರೇ. ಇವರು ರಾಜರ ಸಹಾಯ ತಗೊಂಡು ಈ ಮಂಟಪ ಇರ್ಬೋದು, ಪೂರ್ತಿ ದೇವಸ್ಥಾನನ ನಿರ್ಮಾಣ ಮಾಡಿಸ್ತಾ ಇದ್ರಂತೆ. ಆಗ ರಾಜರ ಮಕ್ಕಳಿಗೆ ಗೊತ್ತಾಯ್ತಂತೆ, ನಮ್ಮ ದುಡ್ಡನ್ನೆಲ್ಲ ಧ್ವಂಸ ಮಾಡ್ತಿದ್ದಾರೆ, ಎಲ್ಲ ಹಾಳು ಮಾಡ್ತಿದ್ದಾರೆ ಇವರು. ಆ ವಿರೂಪಣ್ಣ ಏನಿದ್ದಾನೆ ಅವನನ್ನು ಕರ್ಕೊಂಡು ಬನ್ನಿ, ಅವನದು ಕಣ್ಣು ಕಿತ್ಬಿಡೋಣ, ಕಿತ್ತೆಸಿಯೋಣ ಅಂತ ಯತ್ನ ಮಾಡಿದ್ರಂತೆ. ಸೊ ಆವಾಗ ಈ ವಿಷಯ ವಿರೂಪಣ್ಣನಿಗೆ ತಿಳಿದು ಅವ್ರೇನು ಮಾಡಿದ್ರಂತೆ, ಈ ಮಂಟಪಕ್ಕೆ ಅವ್ರ 2 ಕಣ್ಗಳನ್ನ ಅರ್ಪಣೆ ಮಾಡಿದ್ರಂತೆ. ಅವರೇ ಕಿತ್ಬಿಟ್ಟು ಈ ಮಂಟಪಗಳಿಗೆ ಅರ್ಪಣೆ ಮಾಡಿದ್ರಂತೆ. ಆ ರಕ್ತದ ಕಲೆ ಇನ್ನೂ ಇದೆ ಇಲ್ಲಿ. ಆ ರಕ್ತದ ಕಲೆ ರಿಸರ್ಚ್ ಕೂಡ ಮಾಡಿದ್ದಾರೆ. ಅದನ್ನು ಬ್ರಿಟಿಷರು 1902ರಲ್ಲಿ ಆ ರಕ್ತದ ಸ್ವಲ್ಪ ಶಾಂಪಲ್ ಎತ್ಕೊಂಡು ರಿಸರ್ಚ್ ಮಾಡಿದಾಗ ಅದು ಮನುಷ್ಯರದೇ ರಕ್ತದ ಕಲೆ ಅಂತ ಅವ್ರಿಗೆ ಗೊತ್ತಾಗಿದೆ.
ಆದರೆ ನೋಡಿ 1583ರಿಂದ 1902, ಎಲ್ಲಿಂದ ಅಲ್ಲಿಗೆ 300ರಿಂದ 400 ವರ್ಷ, ಅಲ್ಲಿಂದ ಅಲ್ಲಿಗೆ 300ರಿಂದ 400 ವರ್ಷ. ಆವಾಗಲೂ ರಕ್ತದ ಕಲೆ ಇತ್ತು, ಇವಾಗ್ಲೂ ಇದೆ ಆ ರಕ್ತದ ಕಲೆ. ಎಂಥ ವಿಸ್ಮಯ ಅಲ್ವಾ! ಈ ಥರ ಪುರಾತನವಾಗಿ ಕೆತ್ತನೆ ಮಾಡಿರುವಂತಹ ದೇವಸ್ಥಾನಗಳಲ್ಲಿ ಅಲ್ಲಿ ಏನು ಅದ್ರ ಬಗ್ಗೆ ಅಡಗಿರುವಂತಹ ರಹಸ್ಯಗಳನ್ನ ತಿಳ್ಕೊಳ್ಳೋದೇ ಒಂದು ಏನು ಕುತೂಹಲ ಅಂತಲೇ ಹೇಳ್ಬೋದು. ಈ ಐತಿಹಾಸಿಕ ದೇವಸ್ಥಾನಗಳಿರ್ಬೋದು, ಮತ್ತು ಈ ಗುಹೆಗಳಿರ್ಬೋದು, ಮತ್ತು ಸುಮಾರು ಪ್ರಸಿದ್ಧ ಸ್ಥಳಗಳಿರ್ಬೋದು. ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ ತುಂಬ ಕುತೂಹಲ ಆಗ್ಬಿಡುತ್ತೆ. ಅದ್ರ ಬಗ್ಗೆ ನಾವು ಹುಡುಕ್ತಾ ಹೋದಂಗೆಲ್ಲ ಒಂದೊಂದು ಒಳ್ಳೆಯ ಮಾಹಿತಿಗಳನ್ನ ಕಲೆ ಹಾಕ್ಬೋದು ಅಂತಲೇ ಹೇಳ್ಬೋದು. ಈ ದೇವಸ್ಥಾನ ನೋಡಿ ತುಂಬ ಹೇಗೆ ಅಂದರೆ, ಈ ಒಂದು ಕಂಬದಿಂದ ಪೂರ್ತಿ ದೇವಸ್ಥಾನ ನಿಂತಿದೆ ಅಂದರೆ ಎಷ್ಟು ವಿಸ್ಮಯ ಅಲ್ವಾ! ಯಾವ ರೀತಿ ಮಾಡಿದ್ದಾರೆ, ಯಾವ ರೀತಿ ಇದನ್ನು ಮಾಡಿರ್ಬೋದು, ಆ ಕೆತ್ತನೆ ಮಾಡಿದಂತಹ ಶಿಲ್ಪಿಗಳು ಏನಿದ್ದಾರೆ ಅವ್ರ ತಲೆ ಹೆಂಗಿರ್ಬೋದು, ನಿಜವಾಗೂ ತುಂಬಾ ವಿಸ್ಮಯ ಅನಿಸುತ್ತೆ. ಈ ಜಾಗಕ್ಕೆ ನೀವು ಯಾರಾದರೂ ನೋಡಬೇಕನ್ಸಿದ್ರೆ ಒಮ್ಮೆ ಭೇಟಿ ಕೊಡಿ. ತುಂಬಾ ಚೆನ್ನಾಗಿದೆ. ತಿಳ್ಕೊಳ್ಳೋ ಅಂಥದ್ದು ಆಸಕ್ತಿಕರವಾದ ವಿಷಯ ತುಂಬಾ ಸಿಗುತ್ತೆ. ಮತ್ತು ದೇವಸ್ಥಾನನೂ ಅಷ್ಟೇ, ನೋಡ್ತಾ ಇದ್ದರೆ ನಾವು ಮತ್ತೆ ಇಲ್ಲಿಂದ ಆಚೆ ಬರಬೇಕು ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ವೀರಭದ್ರ ಸ್ವಾಮಿ ದೇವರ ಆಶೀರ್ವಾದ ಕೂಡ ತೊಗೊಬೋದು. ತುಂಬ ಒಳ್ಳೆಯ ಜಾಗ ಇದು, ತುಂಬ ಒಳ್ಳೆಯ ಏನು ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ಸ್ಥಳ. ನಾವು ಹೋಗಿ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ತುಂಬ ನೆಮ್ಮದಿ ಅನಿಸುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ವಂದನೆಗಳು. ಇದೆಯಲ್ಲ ನೀರು ಬರೋಕ್ಕೆ ಅನಿಸುತ್ತೆ.